ನಮಸ್ತೆ, ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ನಾವು UPSC ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತ ಮಾಡರ್ನ್ ಹಿಸ್ಟ್ರಿ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಕಂಟಿನ್ಯೂ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆನಾ? ಎಸ್, ಕಂಟಿನ್ಯೂ ಮಾಡೋಣ. ನಾವು ಆಲ್ಮೋಸ್ಟ್ ಮಾಡರ್ನ್ ಹಿಸ್ಟ್ರಿ ಅಂತಂದ್ರೆ ಇಲ್ಲಿ ಬ್ರಿಟಿಷರಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಿದ್ವಲ್ವಾ. ಈ ಪೋರ್ಚುಗೀಸರಾಗಿತ್ತು, ಆಮೇಲೆ ಡಚರ್ ಬರ್ತಾರೆ, ಡಚರ್ ಕೂಡ ಮಾಡಿದ್ವಿ. ಸೊ ಈಗ ಬ್ರಿಟಿಷರ ಬಗ್ಗೆ ಓದುವಂತ ಒಂದು ಸಮಯ. ಆಲ್ರೆಡಿ ನಾವು ಬ್ರಿಟಿಷರಿಗೆ ಸಂಬಂಧಪಟ್ಟಂತ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಸೊ ನೋಡ್ತಾ ಹೋಗೋಣ. ಎಲ್ಲಿದೆ ಆಲ್ಮೋಸ್ಟ್ ಬ್ರಿಟಿಷ್ ನೇವಿ ಮತ್ತೆ ಪೋರ್ಚುಗೀಸ್ ನೇವಿ ಒಂದು ಶ್ವಾಲ ಕದನವನ್ನ ಮಾಡ್ತಾರೆ ಅಂತ ಕೂಡ ನೋಡಿದ್ವಿ. ದಟ್ ಇಸ್ ಇನ್ ದ 1612 ಅಲ್ಲಿ 1612ರಲ್ಲಿ ಶ್ವಾಲ ಕದನ ಮಾಡಿದ್ರು ಬ್ರಿಟಿಷರು ಮತ್ತು ಪೋರ್ಚುಗೀಸ್ ನಡುವೆ ಆಯ್ತು. ಭಾರತದಲ್ಲಿ ವ್ಯಾಪಾರಕ್ಕಾಗಿ ಏನ್ ಮಾಡ್ತಾರೆ, ಜಹಾಂಗೀರ್ನ ಆಸ್ಥಾನಕ್ಕೆ ಬ್ರಿಟಿಷ್ ರಾಯಭಾರಿ ಥಾಮಸ್ ರೋ ಅವರು ಹೋಗ್ತಾರೆ. ಓಕೆನಾ? ಥಾಮಸ್ ರೋಗೆ ಅನುಮತಿ ನೀಡುತ್ತಾರೆ ವ್ಯಾಪಾರ ಕೇಂದ್ರವನ್ನು ರಚಿಸಲು. ಇದಾದ ನಂತರ ಈಗ ಯಾಕಂತಂದ್ರೆ ಬ್ರಿಟಿಷರಿಗೆ ಇಲ್ಲಿ ಒಂದು ರೀತಿಯಲ್ಲಿ ಗೆಲ್ತಾರೆ. ಬ್ರಿಟಿಷರು ಗೆದ್ದ ನಂತರ ಇವ್ರಿಗೆ ಒಂದ್ ಸ್ವಲ್ಪ ಮೊದಲೆಲ್ಲ ಇವ್ರು ಕೊಡೋದಿಲ್ಲ, ಪೋರ್ಚುಗೀಸರ ಒಂದು ಪ್ರೆಷರ್ ಮೊಘಲರು ಇವರಿಗೆ ಪರ್ಮಿಷನ್ ಕೊಡೋದಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ. ನಂತರ ಯಾವಾಗ ಇಲ್ಲಿ ಶ್ವಾಲ ಕದನದಲ್ಲಿ ಬ್ರಿಟಿಷರ ಗೆಲ್ತಾರೆ, ಸ್ವಲ್ಪ ಮೊಘಲರಿಗೆ ಭಯ ಆಗಿಬಿಡುತ್ತೆ. ಮೊಘಲರಿಗೆ ಭಯ ಆದಾಗ ಇಲ್ಲೇನ್ ಮಾಡ್ತಾನೆ, ದಟ್ ಇಸ್ ಜಹಾಂಗೀರ್ ಪರ್ಮಿಷನ್ ಕೊಡ್ತಾನೆ. ಎಸ್, ಭಯ ಮೀನ್ಸ್ ಇವರು ಪ್ರಾಬಲ್ಯ ಸಾಧಿಸ್ತಾರೆ, ಆ ಕಾರಣಕ್ಕಾಗಿ ಇಲ್ಲಿ ಪರ್ಮಿಷನ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಸರ್ ಥಾಮಸ್ ರೋಗೆ ಯಾರು, ಜಹಾಂಗೀರ್. ಇನ್ನೊಂದು ನಾನು ಹೇಳಿದೆ, ಗೋಲ್ಡನ್ ಫಾರ್ಮಾನ್ ಸಿಗುತ್ತೆ ಯಾರಿಗೆ, ದಟ್ ಇಸ್ ಜಾನ್ ಸರ್ಮನ್. ಇಲ್ಲಿ ಜಾನ್ ಸರ್ಮನ್ ವ್ಯಕ್ತಿಗೆ, ಜಾನ್ ಸರ್ಮನ್ ವ್ಯಕ್ತಿಗೆ ಏನ್ ಮಾಡ್ತಾನೆ, ಗೋಲ್ಡನ್ ಫರ್ಮಾನ್ ಸಿಗುತ್ತೆ. ಗೋಲ್ಡನ್ ಫರ್ಮಾನ್ ಈ ಒಂದು ಫರುಕ್ಷಿಯಾರ್ ಗೋಲ್ಡನ್ ಫರ್ಮಾನ್ ಅನ್ನು ಕೊಡ್ತಾನೆ ಅಲ್ವಾ. ಸೊ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ರೈಟ್. ಸೊ ಗೋಲ್ಡನ್ ಫರ್ಮಾನ್ ಯಾಕೆ ಕೊಟ್ಟ ಸರ್, ಗೋಲ್ಡನ್ ಫರ್ಮಾನ್ ಕೊಡ್ಲಿಕ್ಕೆ ಕಾರಣ ಏನು ಅಂತ ನಾವು ಚರ್ಚೆ ಮಾಡ್ತಾ ನೋಡಿ. 1715ರಲ್ಲಿ ಈ ಜಾನ್ ಸರ್ಮನ್ ಒಂದು ಸರ್ಮನ್ ಆಯೋಗ ಬರುತ್ತೆ. ಸರ್ಮನ್ ಆಯೋಗ ನಮ್ಮ ಭಾರತಕ್ಕೆ ಬರುತ್ತೆ. ಆ ಟೈಮಲ್ಲಿ ಈ ಜಾನ್ ಸರ್ಮನ್ ಜೊತೆ ದಟ್ ಇಸ್ ಕಾಲ್ಡ್ ವಿಲಿಯಂ ಹ್ಯಾಮಿಲ್ಟನ್ ಅನ್ನೋ ವ್ಯಕ್ತಿ ವೈದ್ಯ ಬಂದಿರ್ತಾನೆ. ವಿಲಿಯಂ ಹ್ಯಾಮಿಲ್ಟನ್ ಈಸ್ ಅ ಡಾಕ್ಟರ್. ಓಕೆನಾ? ಈಸ್ ಅ ಡಾಕ್ಟರ್ ಹ್ಯಾಮಿಲ್ಟನ್, ದ ಗ್ರೇಟ್ ಡಾಕ್ಟರ್, ಬಹಳ ಬುದ್ಧಿವಂತ ವ್ಯಕ್ತಿ ಈತ. ಸೊ ಇಲ್ಲಿ ಚಕ್ರವರ್ತಿ ಒಬ್ಬ ಈ ಪರುಕ್ಷಿಯಾರ್ಗೆ ರೋಗ ಬಂದಿರುತ್ತೆ ಒಂದು. ಓಕೆನಾ? ಆತನ ಒಂದು ರೋಗವನ್ನ ಗುಣಮುಖ ಮಾಡ್ತಾನೆ. ದಟ್ ಇಸ್ ವಿಲಿಯಂ ಹ್ಯಾಮಿಲ್ಟನ್. ಈ ವಿಲಿಯಂ ಹ್ಯಾಮಿಲ್ಟನ್ ಜಾನ್ ಸರ್ಮನ್ ನಿಯೋಗದೊಂದಿಗೆ ಬಂದಂತ ಒಬ್ಬ ವೈದ್ಯ. ಈ ವೈದ್ಯ ಏನ್ ಮಾಡ್ತಾನೆ, ಫರುಕ್ಷಿಯಾರ್ನ ಒಂದು ರೋಗವನ್ನ ಗುಣಪಡಿಸ್ತಾನೆ. ಈ ಒಂದು ಕೃತಜ್ಞತೆಗಾಗಿ ಏನ್ ಮಾಡ್ತಾನೆ, ಇಲ್ಲಿ ಫರುಕ್ಷಿಯಾರ್ ಗೋಲ್ಡನ್ ಫಾರ್ಮನ್ ಅನ್ನ ಕೊಡ್ತಾನೆ. ಏನ್ ಗೋಲ್ಡನ್ ಫಾರ್ಮನ್ ಅಂತಂದ್ರೆ, ಇಲ್ಲಿ ನೋಡಿ, ಬ್ರಿಟಿಷರು ಎಲ್ಲೇ ವ್ಯಾಪಾರ ಮಾಡ್ಲಿ ಯಾವ್ದೋ ಒಂದ್ ರೀತಿ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ ಕೊಡ್ತಾರೆ. ಸುಂಕರಹಿತ ಜಸ್ಟ್ ಏನ್ ಮಾಡ್ಬೇಕ್ರಿ, 3000 ವರ್ಷಕ್ಕೆ ಕೊಟ್ರೆ ಸಾಕು. 3000 ವರ್ಷಕ್ಕೆ ಕೊಟ್ರೆ ಸಾಕು. ಸುಂಕರಹಿತ ಫರ್ಮಾನ್ ನೋಡಿ, ಇಂಥ ಒಂದು ಚಾನ್ಸ್ ಬ್ರಿಟಿಷರಿಗೆ ಸಿಕ್ಕಿದ್ದೆ ಒಂದು ಗ್ರೇಟ್. ಅವ್ರಿಗೆ ನಮ್ಮ ಭಾರತದಲ್ಲಿ ನೆಲೆ ಹೊರಲಿಕ್ಕೆ ಒಂದು ಗಟ್ಟಿಯಾದ ಬೇಸ್ಮೆಂಟ್ ಸಿಕ್ಕಂಗಾತ್ರಿ. ನಂತರ ಏನ್ ಮಾಡ್ತಾರೆ, ಇವರಿಗೆ ಕೆಲವು ಅಧಿಕಾರಗಳನ್ನ ಕೊಟ್ಬಿಡ್ತಾರೆ. ನಾಣ್ಯ ಟಂಕಿಸಬಹುದು. ಇಲ್ಲೇ ಸೋತ್ ಬಿಟ್ರಿ. ಇಲ್ಲೇ ನೋಡ್ರಿ, ಫರುಕ್ಷಿಯಾರ್ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಅಂತಾನೆ ಹೇಳ್ಬೋದ್ರಿ. ಓಕೆನಾ? ಯಾಕಂತಂದ್ರೆ ಅವ್ರಿಗೆ ನಾಣ್ಯ ಟಂಕಿಸುವ ಅಧಿಕಾರ ಆಗಿರ್ಬೋದು, ರಕ್ಷಣೆಗೆ ಒಂದು ಅವರ ಆರ್ಮಿಯನ್ನು ಇಟ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಬೇರೆ ದೇಶವರಿಗೆ ಬಂದವರಿಗೆ ಆರ್ಮಿನ ಇಟ್ಕೊಳ್ಳಿಕ್ಕೆ ಮುಂದೊಂದು ದಿನ ಅವ್ರು ನಮ್ಮ ವಿರುದ್ಧ ದಂಗೆ ಇದ್ರೆ ಏನ್ ಆಗಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ಇಲ್ಲಿ ಮೊಘಲರು ಮಾಡೋದಿಲ್ರಿ. ದ ಮೋಸ್ಟ್ ಬಿಗ್ಗೆಸ್ಟ್ ಫಾಲ್ ಅಂತ ಹೇಳ್ಬೋದ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಆಮೇಲೆ ಏನ್ ಮಾಡ್ತಾರೆ, ಈ ಹೈದರಾಬಾದ್, ಸೂರತ್ ಮತ್ತು ಕಲ್ಕತ್ತಾ ಒಂದು ಪ್ರದೇಶಗಳಲ್ಲಿ ಸುಂಕರಹಿತ ವ್ಯಾಪಾರಕ್ಕೂ ಕೂಡ ಅವರಿಗೆ ಅನುಮತಿ ಕೊಡ್ತಾರೆ. ಇದು ಒಂದು ರೀತಿಯಲ್ಲಿ ಅವರಿಗೆ ನಮ್ಮ ಭಾರತದಲ್ಲಿ ಗಟ್ಟಿಯಾಗಿ ಹೊಳಲಿಕ್ಕೆ ಒಂದು ಹಂತದಲ್ಲಿ ದಾರಿ ಮಾಡಿ ಕೊಡುತ್ತೆ ಅಂತಾನೆ ಹೇಳ್ಬೋದ್ರಿ. ಅದಾದ ನಂತರ ಬ್ರಿಟಿಷರು ನಮ್ಮ ಒಂದು ಭಾರತದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮದ್ರಾಸ್ ಸ್ಥಾಪನೆ ಇವರೇ ಮಾಡ್ತಾರೆ. ಮದ್ರಾಸ್ ಸ್ಥಾಪನೆ ಯಾರು ಮಾಡ್ತಾರೆ ಅಂತಂದ್ರೆ, ದಟ್ ಇಸ್ ಫ್ರಾನ್ಸಿಸ್ ಡೇ. ಫ್ರಾನ್ಸಿಸ್ ಡೇ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಫ್ರಾನ್ಸಿಸ್ ಡೇ. ಸೊ ಈ ವ್ಯಕ್ತಿ ಮದ್ರಾಸ್ ಅಥವಾ ಚೆನ್ನೈ ಅಂತ ಹೇಳ್ರಿ, ಮದ್ರಾಸ್ ಅನ್ನ ಸ್ಥಾಪನೆ ಮಾಡ್ತಾರೆ 1639ರಲ್ಲಿ. ಸೊ ಈ ಮದ್ರಾಸನ್ನ ಹೇಗೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಇಲ್ಲಿ ವೆಂಕಟಾಪತಿ ರಾಯ್ ಅಂತ ಇರ್ತಾನ್ರಿ. ವೆಂಕಟಾಪತಿ ರಾಯ್ ಏನ್ ಮಾಡ್ತಾನೆ, ಚೆನ್ನೈನಲ್ಲಿ ಈ ಒಂದು ತಮ್ಮ ಪ್ರದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಕೊಟ್ಬಿಡ್ತಾನೆ. ಯಾರಿಗೆ, ಬ್ರಿಟಿಷರಿಗೆ ಕೊಟ್ಟಾಗ ಇವ್ರೇನ್ ಮಾಡ್ತಾರೆ, ಈ ಮದ್ರಾಸಿನಲ್ಲಿ ಈ ವೆಂಕಟಾಪತಿ ರಾಯರ ಅಜ್ಜ ಚೆನ್ನನಾರಾಯಣ ಅಂತ ಇರ್ತಾರೆ. ಓಕೆನಾ? ರೈಟ್. ಸೊ ಇಲ್ಲಿ ಏನ್ ಮಾಡ್ತಾರೆ, ಇವರು ತಮ್ಮ ಒಂದು ಪ್ರದೇಶವನ್ನ ನಿರ್ಮಾಣ ಮಾಡ್ಕೊಂಡ್ಬಿಡ್ತಾರೆ. ಯಾರು, ಚೆನ್ನೈ ನಗರವನ್ನ ನಿರ್ಮಾಣ ಮಾಡ್ಕೊತಾರೆ. ಓಕೆನಾ? ಎಸ್, ಅನುಮತಿ ಪಡ್ಕೊಂಡು ಅಲ್ಲಿ ಚೆನ್ನೈ ಅಥವಾ ಮದ್ರಾಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೆನ್ಪಿಡ್ಲಿ. ಸೊ 1555ರಲ್ಲಿ ಇವ್ರೇನ್ ಮಾಡ್ತಾರೆ, 1655ರಲ್ಲಿ
ಮುನ್ಸಿಪಾಲಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ದಟ್ ಇನ್ ದ ಮದ್ರಾಸ್ ಅಲ್ಲಿ ಮುನ್ಸಿಪಾಲಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಟಾರ್ಟ್ ಆಗೋದು ಇಲ್ಲೇ. ಮುನ್ಸಿಪಲ್ ಸ್ಟಾರ್ಟ್ ಆಗೋದು ಇಲ್ಲೇ, ನೆನಪಿಡಿ, ಇಲ್ಲಿ ಮದ್ರಾಸ್ ಅಲ್ಲಿ 1655ರಲ್ಲಿ. ನಂತರ ಏನಾಗುತ್ತೆ, ಇಲ್ಲಿ ಒಂದು ಎಲೆಕ್ಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ 1658ರಲ್ಲಿ ಏನಾಗುತ್ತೆ, ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಫ್ರಾನ್ಸಿಸ್ ಡೇ ಮೊದಲ ಪ್ರೆಸಿಡೆನ್ಸಿ ಹಾಕ್ತಾನೆ. ಮೊದಲ ಪ್ರೆಸಿಡೆನ್ಸಿ ಒಂದು ನೇಮಕ ಮಾಡಿ ಅವನೇ ಪ್ರೆಸಿಡೆಂಟ್ ಆಗ್ತಾನೆ ಇಲ್ಲಿ. ಓಕೆನಾ, ಒಂದು ಪ್ರಾಂತ್ಯವನ್ನು ನಿರ್ಮಾಣ ಮಾಡಿಕೊಂಡು ಮದ್ರಾಸಲ್ಲಿ, ಅಂದ್ರೆ ಚೆನ್ನೈನಲ್ಲಿ 1655ರಲ್ಲಿ ಸ್ಥಾಪನೆ ಮಾಡಿ. ನೋಡಿ ಎಷ್ಟು ಬೇಗ ಇವರು ಪ್ರೆಸಿಡೆಂಟ್ ಆಗಿಬಿಟ್ರು. ಇಲ್ಲಿ ನಮ್ಮ ಭಾರತೀಯರ ಒಂದು ಲೂಪ್ ಹೋಲ್ಸ್ ಕೂಡ ಇದಾವ್ರಿಗೆ. ಯಾಕಂತಂದ್ರೆ ಅವರು ನಾವು ಪರ್ಮಿಷನ್ ಕೊಡದೇ ಇದ್ರೆ ಅವ್ರಿಗೆ ಹೇಗೆ ಇಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ಅಂತಿದ್ರೆ ಭಾರತದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಆಡಳಿತವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ಕೋಬಹುದು ಅಲ್ವಾ. ಮತ್ತೆ ಇನ್ನೊಂದು ಹೇಳೋದಾದ್ರೆ ಬಾಂಬೆಯನ್ನು ಕೂಡ ಇವರೇ ಸ್ಥಾಪನೆ ಮಾಡ್ತಾರೆ. ಬಾಂಬೆಯನ್ನು ಇಲ್ಲಿ ನೋಡಿ 1534ರಲ್ಲಿ ಬಹದ್ದೂರ್ ಶಾನಿಂದ ಮುಂಬೈಯನ್ನ ಪೋರ್ಚುಗೀಸರು ವಶಪಡಿಸಿಕೊಂಡಿರ್ತಾರೆ. ಓಕೆನಾ, ಬಹದ್ದೂರ್ ಶಾನಿಂದ ಯಾರು ವಶಪಡಿಸಿಕೊಂಡಿರ್ತಾರೆ? ಪೋರ್ಚುಗೀಸರು ವಶಪಡಿಸಿಕೊಂಡಿರ್ತಾರೆ. ಪೋರ್ಚುಗೀಸರು ಓಕೆನಾ, ಯಾರಿಂದ? ಬಹದ್ದೂರ್ ಶಾನಿಂದ. ಬಹದ್ದೂರ್ ಶಾ ಮುಘಲರ ಕಿಂಗ್ ಬಹದ್ದೂರ್ ಶಾ. ಓಕೆನಾ, ಇವನಿಂದ ವಶಪಡಿಸಿಕೊಂಡಿರ್ತಾರೆ ಮುಂಬೈನ. ಸೊ ಇಲ್ಲಿಂದ ಇದಕ್ಕೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಮೊದಲು ಈ ಮುಂಬೈಗೆ ಮಾಂಬಯ್ಯ ಅಂತ ಕರಿತಾ ಇರ್ತಾರೆ. ಏನು? ಮಾಂಬಯ್ಯ. ಸೊ ಈ ಮಾಂಬಯ್ಯ ಅಂತ ಹೆಸರನ್ನ ಇಲ್ಲಿ ಕೊಟ್ಟಿರ್ತಾರೆ. ನಂತರ ಏನಾಗುತ್ತೆ, ಇಂಗ್ಲೆಂಡ್ನ ರಾಜ ಚಾರ್ಲ್ಸ್ ಅಂತ ಇರ್ತಾನೆ. ಈ ಚಾರ್ಲ್ಸ್ನಿಗೆ ಇಲ್ಲಿ ಮುಂಬೈಯನ್ನ ಯಾರಿಂದ ವಶಪಡಿಸಿಕೊಂಡ್ರು? ಈ ಬಹದ್ದೂರ್ ಶಾ ಜಾಫರ್ನಿಂದ ಪೋರ್ಚುಗೀಸರು ವಶಪಡಿಸಿಕೊಂಡ್ರು. ಆದ್ರೆ ಇಲ್ಲಿ ಪೋರ್ಚುಗೀಸರಿಂದ ಬ್ರಿಟಿಷರಿಗೆ ಹೇಗೆ ಬರುತ್ತೆ ಸರ್ ಅಂತ ನೋಡೋದಾದ್ರೆ, ಇಲ್ಲಿ ಚಾರ್ಲ್ಸ್ ಅನ್ನೋ ಒಬ್ಬ ರಾಜ, ಇಂಗ್ಲೆಂಡಿನ ರಾಜ. ಸೊ ಈ ಇಂಗ್ಲೆಂಡಿನ ಎರಡನೇ ಚಾರ್ಲ್ಸ್ ಅಂತ ಹೇಳ್ಬೋದ್ರಿ. ಈತನಿಗೆ ಪೋರ್ಚುಗೀಸರ ಒಬ್ಬ ಮಹಿಳೆ, ಓಕೆನಾ, ರಾಣಿ ಅಂತ ಹೇಳ್ಬೋದು, ರಾಜಕನ್ಯೆ ಅಂತಾನೆ ಹೇಳ್ಬೋದು, ಕ್ಯಾಥರೀನ್. ಯಾರು? ಪೋರ್ಚುಗೀಸರ ರಾಜಕನ್ಯೆ, ದಟ್ ಇಸ್ ಕ್ಯಾಥರೀನ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಇವರಿಬ್ಬರು ಮದುವೆ ಆಗ್ತಾರೆ. ಇಲ್ಲಿ ಬ್ರಿಟಿಷರ ಎರಡನೇ ಚಾರ್ಲ್ಸ್, ಈ ಕಡೆ ಪೋರ್ಚುಗೀಸರ ಕ್ಯಾಥರಿನ್, ಇಬ್ಬರಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ರೂಪದಲ್ಲಿ, ವರದಕ್ಷಿಣೆ ರೂಪದಲ್ಲಿ ಕ್ಯಾಥರಿನ್ಗೆ, ಓಕೆನಾ, ಇಲ್ಲಿ ಬ್ರಿಟಿಷರಿಗೆ ಏನ್ ಮಾಡ್ತಾರೆ, ಈ ಮುಂಬೈಯನ್ನ ಪೋರ್ಚುಗೀಸರು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ. ನೆನಪಿ, ವರದಕ್ಷಿಣೆ ರೂಪದಲ್ಲಿ ಒಂದ್ ರೀತಿ ಬಳವಳಿಗೆ ಆಗಿ ಬರುತ್ತೆ. ಎಸ್. ನಂತರ ಏನ್ ಮಾಡ್ತಾರೆ, 1667ರಲ್ಲಿ ಮುಂಬೈಯನ್ನ ಇವರು ಸೆಂಟರ್ ಪಾಯಿಂಟ್ ಆಗಿ ಮಾಡ್ಕೋತಾರೆ. ನೆನಪಲ್ಲಿ. ಸೊ ದಿಸ್ ಇಸ್ ಅಬೌಟ್ ಏನಪ್ಪಾ ಅಂತಂದ್ರೆ ಮುಂಬೈಯ ಸ್ಥಾಪನೆ. ನೆನಪಲ್ಲಿ. ಎಸ್. ನಂತರ ಏನಾಯ್ತು ಸರ್? ಹಾಗಾದ್ರೆ ನಂತರ ಏನಾಯ್ತು? ಇದಿಷ್ಟ ಆಯ್ತಲ್ಲ. ಎಸ್. ಈಗ ನಾವು ಡೆನ್ಸ್ಗೆ ಹೋಗೋಣ. ಡೆನ್ಸ್ ನಂತರ ಫ್ರೆಂಚ್ ಅಂತ. ಓಕೆ, ಡೆನ್ಸ್ ಇರ್ತದೆ ನೋಡಿ. ಡೆನ್ಸ್ ಅರೈವ್ಡ್ ಇನ್ ಇಂಡಿಯಾ 1620. ಓಕೆನಾ, 1620ರಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರ ಕಂಪನಿ ಸ್ಥಾಪನೆ ಆಗೋದು 1616ರಲ್ಲಿ. 1616ನಲ್ಲಿ ಇವರ ಒಂದು ಡೆನ್ಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಓಕೆನಾ, ಅವರು ಮೊದಲಿಗೆ ಬಂದಂತದ್ದು ನಮ್ಮ ಭಾರತದಲ್ಲಿ ಮೊದಲ ವ್ಯಾಪಾರ ಕೇಂದ್ರವನ್ನ ಮಾಡಿಕೊಂಡಂತದ್ದು ಎಲ್ಲಿಪಾ ಅಂತಂದ್ರೆ ದಟ್ ಇಸ್ ಇನ್ ದ ಟ್ರಾವೆಂಕೋರ್, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಟ್ರಾವೆಂಕೋರ್. ನೆನಪಲ್ಲಿ. ಸೊ ಈ ಡೇನ್ಸ್ ಅಂತಂದ್ರೆ ದೇ ಆರ್ ಫ್ರಮ್ ಡೆನ್ಮಾರ್ಕ್. ಕೋಪೆನ್ಹೆಗನ್ ಇವರ ಒಂದು ರಾಜಧಾನಿ ಡೆನ್ಮಾರ್ಕ್. ಈ ಡೆನ್ಮಾರ್ಕ್ನ ಮೂಲ ನಿವಾಸಿಗಳೇ ಈ ಡೇನ್ಸರು. ನೆನಪಲ್ಲಿ. ಸೊ ಇಲ್ಲೇನಾಗುತ್ತೆ, ಟ್ರಾವೆನ್ಕೋರ್ಗೆ ಮೊದಲ ಬಾರಿಗೆ ಇಲ್ಲಿ ಬಂದು ನಮ್ಮ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಬಂಗಾಳದಲ್ಲಿ ಇರ್ತಕ್ಕಂಥ ಸೆರಾಂಪುರ ಅನ್ನೋ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಇವರು ತಮ್ಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅದಾದ ನಂತರ ಡೇನ್ಸರ್ ಏನ್ ಮಾಡ್ತಾರೆ, ತಮ್ಮ ವ್ಯವಹಾರವನ್ನು ಎಲ್ಲವನ್ನೂ ಕೂಡ ಬ್ರಿಟಿಷರಿಗೆ ಸೇಲ್ ಮಾಡಿಬಿಡ್ತಾರೆ.
ಇವರಿಗೆ ಇಲ್ಲಿ ಮಾಡಕ್ ಆಗೋದಿಲ್ಲ, ಅವರ ಒಂದು ಇಂಟ್ರೆಸ್ಟೇ ಬೇರೆ ತರ ಇರುತ್ತೆ. ಹಾಗಾಗಿ ಭಾರತದಲ್ಲಿ ಇರತಕ್ಕಂಥ ಎಲ್ಲಾ ಒಂದು ಚಟುವಟಿಕೆಗಳನ್ನ ಡೇನ್ಸ್ ಸೋಲ್ಡ್ ದೇರ್ ಬಿಸಿನೆಸ್ ಟು ದ ಬ್ರಿಟಿಷ್ ಅಂಡ್ ಇನ್ವಾಲ್ವ್ಡ್ ಇನ್ ದ ಮಿಷನರಿ ಆಕ್ಟಿವಿಟೀಸ್ ಇನ್ ಇಂಡಿಯಾ. ಓಕೆ, ಇವರು ಏನ್ ಮಾಡ್ತಾರೆ, ಎಲ್ಲಾ ಒಂದು ವ್ಯಾಪಾರವನ್ನ ಬಿಟ್ಟು ಧಾರ್ಮಿಕ ಚಟುವಟಿಕೆಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ, ಕೆಲವು ಒಂದು ಧರ್ಮವನ್ನ ಪ್ರಚಾರ ಮಾಡುವುದರಲ್ಲಿ ಕಾರ್ಯನಿರತರಾಗಿ ಬಿಡ್ತಾರೆ. ಈ ನಿಟ್ಟಿನಲ್ಲಿ ತಮ್ಮ ವ್ಯಾಪಾರ ಎಲ್ಲವನ್ನೂ ಕೂಡ ಏನ್ ಮಾಡ್ತಾರೆ, ಬ್ರಿಟಿಷರಿಗೆ ಮಾರಿಬಿಡ್ತಾರೆ. ನಮ್ಮಿಂದ ಆಗೋದಿಲ್ಲಪ್ಪ, ನಾವು ವ್ಯಾಪಾರ ಮಾಡೋದಿಲ್ಲ, ನಾವು ಧರ್ಮ ಪ್ರಚಾರ ಮಾಡ್ತೀವಿ, ನೀವು ಮಾಡ್ಕೋರಿ ಅಂತ ಹೇಳಿ ಇದರಿಂದ ಯಾರು ಡೇನ್ಸು ಇಲ್ಲಿಗೆ ಅವನತಿ ಆಗಿಬಿಡ್ತಾರೆ. ಡೇನ್ಸ್ ಏನ್ ಜಾಸ್ತಿ ಇದಿಲ್ಲ ಕ್ರಿಶ್ಚಿಯನ್ ಧರ್ಮವನ್ನ ಅವರು ಪ್ರಚಾರ ಮಾಡುವ ಮುಖ್ಯ ಉದ್ದೇಶದಿಂದ ಬಂದಿರ್ತಾರೆ. ಏನಿ ಹೌ, ವಿ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ದ ಫ್ರೆಂಚ್. ದ ಫ್ರೆಂಚ್ ಫಸ್ಟ್ ಕೇಮ್ ಟು ಇಂಡಿಯಾ ಇನ್ ದ 16th century ಫಾರ್ ಟ್ರೇಡ್. ಇವರು ಮೊದಲ ಬಾರಿಗೆ ಬಂದದ್ದು ಯಾವಾಗ ಪತ್ರ, 16ನೇ ಶತಮಾನದಲ್ಲಿ ಬರ್ತಾರೆ. 16ನೇ ಶತಮಾನ ಅಂತಂದ್ರೆ 17ರಿಂದ ಆರಂಭ ಆಗುತ್ತದೆ. 16ನೇ ಶತಮಾನ ಅಂತಂದ್ರೆ 16ನೇ ಶತಮಾನ 15ರಿಂದ 1501 ಇದೇನಿದಲ್ರಿ, ಇದು 16ನೇ ಶತಮಾನ ಅಂತ ಕರಿತೀವಿ ನಾವು. 16ನೇ ಶತಮಾನ ಯಾಕಪ್ಪ ಅಂತಂದ್ರೆ ಇಲ್ಲಿ ಇದು ಏನಾದ್ರೂ 1500 ಇದೆ ಅನ್ಕೊಳ್ಳಿ. ಸೊ ಇದ ನಂತರ ಏನಾಗುತ್ತೆ ರೀ, 100 ವರ್ಷದ ನಂತರ 1600 ಆಗತ್ತೆ ಅಲ್ವಾ, 1600 ಆಗುತ್ತೆ. 16. ಹಾಗಾಗಿ ಈ 1600 ಆದ ನಂತರ ಏನಾಗುತ್ತೆ, 1601 ಆಗುತ್ತೆ ಅಲ್ವಾ. ಇಲ್ಲಿಗೆ ಏನಾಗಿತ್ತು, 7 ಬರುತ್ತೆ. ಈಗ ನೋಡಿ, ಇಲ್ಲಿಂದ 1600 ಬಂತು 100 ವರ್ಷದಲ್ಲಿ. ಸೊ ಹಾಗಾಗಿ ಶತಮಾನ ಅಂತಂದ್ರೆ ನೀವು ತಪ್ಪಾಗಿ ತಿಳ್ಕೊಬೇಡಿ, 1600ರಿಂದ ಸ್ಟಾರ್ಟ್ ಆಗಲ್ಲ. 16ನೇ ಶತಮಾನ ಅಂತಂದ್ರೆ ಅದಕ್ಕಿಂತ ಮೊದಲೇ 1500 ಶತಮಾನದಲ್ಲಿ 1501ರಿಂದ ಸ್ಟಾರ್ಟ್ ಆಗುತ್ತೆ 16ನೇ ಶತಮಾನ. ಅಂಡ್ ದಿಸ್ ಇಸ್ ಅಬೌಟ್ ದಿ ಫ್ರೆಂಚರು. ಮೂಲತಃ ಏನಪ್ಪಾ ಅಂತಂದ್ರೆ ಇವರ ಒಂದು ಅಧಿಕಾರದ ಸ್ಥಾಪನೆ ಅಥವಾ ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯನ್ನ ನೋಡಿ 1664ರಲ್ಲಿ ಸ್ಥಾಪನೆ. ಎಸ್, 1664ರಲ್ಲಿ ತಮ್ಮ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ. ನೆನಪಿರ್ಲಿ, ಈ ಕಂಪನಿಯನ್ನ ಸ್ಥಾಪನೆ ಮಾಡಿದ್ದು ಯಾರಪ್ಪ ಅಂತಂದ್ರೆ ದಟ್ ಇಸ್ ಅಲ್ಲಿನ ಒಬ್ಬ ಹಣಕಾಸು ಮಂತ್ರಿ. ಫ್ರೆಂಚ್ ಈಸ್ಟ್ ಇಂಡಿಯಾದ ಹಣಕಾಸು ಮಂತ್ರಿ ದಟ್ ಇಸ್ ಜೀನ್ ಕೋಲ್ಬರ್ಟ್. ಈತ ಹಣಕಾಸು ಮಂತ್ರಿ ಇದನ್ನ ಸ್ಥಾಪನೆ ಮಾಡುತ್ತೀನಿ, ನೆನಪಿರ್ಲಿ. ಓಕೆನಾ? ಎಸ್, ಡೆಫಿನೆಟ್ಲಿ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಆಲ್ಮೋಸ್ಟ್ ಗವರ್ಮೆಂಟ್ ಹ್ಯಾಂಡ್ ಓವರ್ ಇತ್ತು, ಸಂಪೂರ್ಣವಾಗಿ ಈ ಕಂಪನಿ ಇದೆಲ್ಲ ಗವರ್ಮೆಂಟ್ ಅವ್ರದ್ದು. ಇವನ್ ಬ್ರಿಟಿಷರ್ದು ಕೂಡ ಅಲ್ಲಿ ಕಂಪನಿಗಳು ಸಾಕಷ್ಟು ಇದ್ವು, ಅಂದ್ರೆ ಬ್ರಿಟಿಷರ ರಾಣಿ ಕಂಟ್ರೋಲ್ ಮಾಡ್ತಾ ಇದ್ಲು. ಇಲ್ಲಿ ಅಟ್ ದ ಸೇಮ್ ಟೈಮ್ ಇಲ್ಲಿ ಕೂಡ ಒಂದ್ ರೀತಿ ಅದೇ ತರ ನಡೆಯುತ್ತೆ. 1666ರಲ್ಲಿ ಇನ್ ದ 1666 ಅಲ್ಲಿ 1666ರಲ್ಲಿ ಇವರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನ ಭಾರತದಲ್ಲಿ ಏನ್ ಮಾಡ್ತಾರೆ, ಸೂರತ್ ಅನ್ನೋ ಒಂದು ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೂರತ್ ಅಲ್ಲಿ ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು, ನೆನಪಿಲಿ. ಆಲ್ಸೋ ಇಲ್ಲಿ ನಮ್ಮ ಮೊದಲ ಗವರ್ನರ್ ದಟ್ ಇಸ್ ಫ್ರಾಂಕೋಯಿಸ್ ಕ್ಯಾರನ್ ಅನ್ನೋರು ಫ್ರೆಂಚರ ಮೊದಲ ಗವರ್ನರ್. ಫ್ರಾಂಕೋಯಿಸ್ ನೆನಪಿಲಿ, ಮೋಸ್ಟ್ ಇಂಪಾರ್ಟೆಂಟ್. ಫ್ರಾಂಕೋಯಿಸ್ ಕ್ಯಾರನ್ ಏನ್ ಮಾಡ್ತಾನೆ, ಔರಂಗಜೇಬನಿಂದ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಔರಂಗಜೇಬನಿಂದ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ನೆನಪಿಲಿ. ಸೊ ನೋಟ್ ಡೌನ್ ಮಾಡ್ಕೋತಾ ಹೋಗಿ, ಒಂದೊಂದು ಪಾಯಿಂಟ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ನೀವೆಲ್ಲ. ಇದು ದಿಸ್ ಇಸ್ ಅ ರಿವಿಷನ್ ಕ್ಲಾಸ್, ರೈಟ್? ಇಲ್ಲಿ ತೀರಾ ನಾವು ಆಳವಾಗಿ ಎಳೆಯೋದು ಬೇಡ. ಏನಾಯ್ತು, ಓಕೆನಾ, ಏನಾಯ್ತು, ಬಟ್ ಎಲ್ಲ ಆಲ್ಮೋಸ್ಟ್ ಒಂದು ಇಲ್ಲಿ ವಿಚಾರವನ್ನ ಕವರ್ ಮಾಡೋಣ ಡಿಫ್ರೆಂಟ್ಲಿ. ಓಕೆನಾ? ಇಲ್ಲಿ ನಿಮಗೆ ಈ ತರ ನೋಟ್ಸ್ ಇಲ್ಲೇ ಇರಬಹುದು, ಬಟ್ ನೀವು ಒಂದೊಂದು ಪಾಯಿಂಟ್ ನಾ ಏನ್ ಹೇಳ್ತೀನಿ ಅದನ್ನ ನೋಟ್ ಡೌನ್ ಮಾಡ್ಕೋತ ಹೋಗಿ, ತೊಂದರೆ ಇಲ್ಲ. ಓಕೆನಾ? ಯಾರೆಲ್ಲ UPSC ಪ್ರಿಪೇರ್ ಆಗ್ತಾ ಇದ್ರ, ಬಿಕಾಸ್ ದಿಸ್ ಇಸ್ ಅ ರಿವಿಷನ್ ಕ್ಲಾಸ್, ಕಡಿಮೆ ಸಮಯದಲ್ಲಿ ನಾವು ಮುಗಿಸುವಂತ ಪ್ರಯತ್ನ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ಲಾನ್ ಅನ್ನ ನಾವು ಕೊಟ್ಟಿದ್ದೇವೆ. ಓಕೆನಾ? ಎಸ್, ಥ್ಯಾಂಕ್ ಯು ರೀ. ನೋಡಿ, ಇಲ್ಲಿ ನಂತರ ಏನಾಗುತ್ತೆ, ಫ್ರಾಂಕೋಯಿಸ್ ಮಾರ್ಟಿನ್ ಬರ್ತಾನೆ ಅಲ್ವಾ? ಎಸ್, ಇದಾದ ನಂತರ ಇವ್ರೇನ್ ಮಾಡ್ತಾರೆ, ಈ ಫ್ರಾಂಕೋಯಿಸ್ ಮಾರ್ಟಿನ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಮಾರ್ಟಿನ್ ಹೇಳಿದ್ರಿ, ಫ್ರಾಂಕೋಯಿಸ್ ಮಾರ್ಟಿನ್. ನೋಡಿ, ಈ ಮಾರ್ಟಿನ್ ಏನ್ ಮಾಡ್ತಾನೆ, ನಮ್ಮ ಭಾರತದಲ್ಲಿ ನಿಮಗೆ ಪಾಂಡಿಚೇರಿ ಗೊತ್ತಲ್ವಾ, ದರ್ ಇಸ್ ಅ ಯೂನಿಯನ್ ಟೆರಿಟರಿ. ದರ್ ಇಸ್ ಅ ಪಾಂಡಿಚೇರಿ ಒಂದು ಪ್ರದೇಶನ ಸ್ಥಾಪನೆ ಮಾಡಿರುವಂತ ವ್ಯಕ್ತಿ ಇದ್ದಾನೆ, ಪಾಂಡಿಚೇರಿ. ಓಕೆ, ಈ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಕೂಡ ಕರಿತೀವಿ. ಅದಾದ ನಂತರ ಈ ಫ್ರೆಂಚರಿಗೆ ಈ ಪ್ಲೇಸ್ ಅನ್ನ ಕೊಟ್ಟದ್ದು ಯಾರು ಅಂತ ನೋಡಿದ್ರೆ ದರ್ ಇಸ್ ಅ ಶೇರ್ ಖಾನ್ ಲೂದಿ ಅವರು ಫ್ರೆಂಚರಿಗೆ ಈ ಪಾಂಡಿಚೇರಿಯನ್ನು ಕೊಟ್ಟಿದ್ರು. ಎಸ್, ಇಲ್ಲಿನ ಇವರಿಗೆ ಸಂಬಂಧಪಟ್ಟಂತ ವ್ಯಾಪಾರ ಕೇಂದ್ರಗಳನ್ನ ಚರ್ಚೆ ಮಾಡೋದಾದ್ರೆ ಆಂಧ್ರ ಪ್ರದೇಶದ ದಟ್ ಇಸ್ ಆಂಧ್ರದಲ್ಲಿ ಯಾಣಂ ಅನ್ನೋ ಒಂದು ಪ್ರದೇಶದಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ.
ಬಂಗಾಳದಲ್ಲಿ ಚಂದ್ರನಗರ ಅಂತ ಇರುತ್ತೆ. ಚಂದ್ರನಗರ. ಚಂದ್ರನಗರ. ಓಕೆನಾ? ಈ ಚಂದ್ರನಗರದಲ್ಲಿ ವ್ಯಾಪಾರ ಕೇಂದ್ರ ಮೊದಲು ಸ್ಥಾಪನೆ ಮಾಡ್ತಾರೆ. ಫಸ್ಟ್ ಅವ್ರದ್ದು ಇಲ್ಲೇ. ಅದಾದ ನಂತರ ಯಾಣಂ. ಯಾಣಂ ಆದ ನಂತರ ಮತ್ತೆ ಇನ್ನು ದಟ್ ಇಸ್ ಅ ಮಾಹಿ. ಮಾಹಿ ಅಥವಾ ಮಾಹೆ. ಮಾಹೆ ಎಲ್ಲಿ ಬರುತ್ತೆ? ಇದು ದಟ್ ಇಸ್ ದ ಕೇರಳದಲ್ಲಿ ಬರುತ್ತೆ. ಆಫ್ಟರ್ ದಟ್ ಏನಾಯ್ತು? ಇಲ್ಲಿ ಮಚಿಲಿಪಟ್ಟಣ ಅನ್ನೋ ಒಂದು ಪ್ರದೇಶದಲ್ಲಿ, ಈ ಮಚಿಲಿಪಟ್ಟಣ ಬಹಳ ಫೇಮಸ್ ನೋಡಿ. ಬಹಳಷ್ಟು ಜನರ ಒಂದು ವ್ಯಾಪಾರ ಕೇಂದ್ರಗಳು ಇಲ್ಲೇ ಇದ್ದವು. ನೆನಪಿರಲಿ, ಮಚಿಲಿಪಟ್ಟಣ ಇದು ಎಲ್ಲಿದೆ? ದಟ್ ಇಸ್ ಇನ್ ದ ಎಪಿ, ಆಂಧ್ರ ಪ್ರದೇಶ. ನೋಡಿ, ಆಂಧ್ರದಲ್ಲಿ ಇವರು ಜಾಸ್ತಿ ತಮ್ಮ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಆಫ್ಟರ್ ದಟ್ ಏನಾಯ್ತು? ದಟ್ ಇಸ್ ಅ ಪೋರ್ಚುಗೀಸ್. ಇವರೆಲ್ಲರೂ ಕೂಡ ಬ್ರಿಟಿಷರನ್ನ ಬಿಟ್ಟು, ಓಕೆನಾ, ಎರಡು ಒಂದು ನಿಮಿಷ ತೆಗೆದುಬಿಡೋಣ. ಇಲ್ಲಿ ಮಚಿಲಿಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಡಚ್ಚರ್ ಆಗಿರ್ಬೋದು, ಬ್ರಿಟಿಷರ್ ಆಗಿರ್ಬೋದು, ಮತ್ತೆ ಫ್ರೆಂಚರ್ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಒಂದು ವ್ಯಾಪಾರ ಕೇಂದ್ರವನ್ನ ಮಚಿಲಿಪಟ್ಟಣ ಮತ್ತು ಸೂರತ್ಗೆ ಸೀಮಿತಗೊಳಿಸಿಬಿಡ್ತಾರೆ. ಸೂರತ್ತು ಅಂಡ್ ಮಚಿಲಿಪಟ್ಟಣದಲ್ಲಿ ತಮ್ಮ ಒಂದು ಬಲಿಷ್ಠವಾದ ವ್ಯಾಪಾರ ಕೇಂದ್ರಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಒಂದು ರೀತಿಯಲ್ಲಿ ಬುನಾದಿ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಬಹಳ ಸ್ಟ್ರಾಂಗ್ ಆಗಿ ಸೂರತ್ತು ಮತ್ತೆ ಮಚಿಲಿಪಟ್ಟಣದಲ್ಲಿ ನಿಲ್ಲಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಎಸ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀ. ಎಸ್, ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಸೆಷನ್ ರೀ. ಈಗ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ನೋಡಿ, ಮೊದಲಿಗೆ ಯಾರು ಬಂದ್ರಿ? ದಟ್ ಇಸ್ ಪೋರ್ಚುಗೀಸರು ಬಂದ್ರು. ಅದಾದ ನಂತರ ಯಾರು ಬಂದ್ರು? ಪೋರ್ಚುಗೀಸರು. ಆಮೇಲೆ ಡಚ್ಚರು ಬರ್ತಾರೆ ಅಲ್ವಾ? ಡಚ್ಚರು ಬರ್ತಾರೆ. ನಂತರ ಯಾರು ಬಂದ್ರು? ಬ್ರಿಟಿಷರು. ಅದಾದ ನಂತರ ಡೇನ್ಸರು ಬಂದ್ರು. ದೇ ಆರ್ ಡೆನ್ಮಾರ್ಕ್. ಅದಾದ ನಂತರ ಯಾರು ಬಂದ್ರು? ದಟ್ ಇಸ್ ಫ್ರೆಂಚ್. ನೋಡಿ, ಆರ್ಡರ್ ವೈಸ್ ಬರ್ಕೊಳ್ಬೇಕಾದ್ರೆ ಮೊದಲಿಗೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನ್ಸ್ ಮತ್ತೆ ಫ್ರೆಂಚರು, ಇವರು ಇಷ್ಟು ಜನ 4 ಹಂತಗಳಲ್ಲಿ ಬರ್ತಾರೆ. ಟೋಟಲ್ ಆಗಿ ಒಟ್ಟು ಜನ 5 ಜನ ಬರ್ತಾರೆ. 5 ಜನ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಂದ್ರೆ ಇವರು 5 ಜನರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಬ್ರಿಟಿಷರ ಪಾತ್ರ 1947 ವರೆಗೂ ಪ್ರಮುಖವಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎನಿಹೌ, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾರೆ. ನಾನು ಡೈಲಿ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತೇನೆ. ನಿನ್ನೆ ಒಂದು ಸ್ವಲ್ಪ ಟೈಮ್ ಆಗಲಿಲ್ಲ, ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಎನಿಹೌ, ಓಕೆನಾ? ಥ್ಯಾಂಕ್ ಯು.